ಹಾಲಿದೆ, ಮಸಾಲೆ ಎಲ್ಲ ಬಾಸ್ಮತಿ ರೈಸ್ ರೆಡಿ ಆಗಿದೆ. ಮಿಕ್ಸ್ ಮಾಡ್ತಿದ್ದೀರಾ? ಇದನ್ನು ರೈಸಿಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾನು ಮಿಕ್ಸ್ ಮಾಡ್ತೀನಿ ಮಾಡಿ. ತುಂಬ ಎಕ್ಸೈಟ್ಮೆಂಟ್ ಆಗುತ್ತೆ ಮಿಕ್ಸ್ ಮಾಡಬೇಕಂದ್ರೆ ಆ್ಯಸ್ ಯೂಶ್ವಲ್. ನಾಗರಾಜ್, ಎಷ್ಟೊತ್ತು ಬಾಯ್ಲ್ ಮಾಡಿದ್ದೀರಾ ಬಾಸ್ಮತಿ ರೈಸು? ಬಾಸ್ಮತಿ ರೈಸು 20 ನಿಮಿಷ ಬಾಯ್ಲ್ ಮಾಡಿದ್ವಿ. 20 ನಿಮಿಷ? 10 ನಿಮಿಷ ಬಾಯ್ಲ್ ಮಾಡಬೇಕು. ಓಕೆ. ಫಸ್ಟು ಒಂದು 10 ನಿಮಿಷ ಮುಂಚೆ ನೆನೆಸಿರ್ಬೇಕು ಬಾಸ್ಮತಿ ರೈಸು. ಓಕೆ. ಇಲ್ಲಾಂದರೆ ಬಾಸ್ಮತಿ ರೈಸ್ ಇದು ಮಾಡುವಾಗ ಜಾಸ್ತಿ ಬೆಂದೋಗ್ಬಿಡುತ್ತೆ. ಓಕೆ, ಹಾಂ, ಕರೆಕ್ಟ್. ಹಾಂ, ಈಗ ನೀವು ಮಾಡಿ. ನಾನು ಆಲ್ಮೋಸ್ಟ್ ಎಲ್ಲ ಮಿಕ್ಸ್ ಮಾಡಿಬಿಟ್ಟಿದ್ದೀನಿ. ಹಾಂ, ಇವಾಗ ರೆಡಿಯಾಗಿದೆ ಮೇಡಮ್. ಹಾಂ, ನೀವು ಟೇಸ್ಟ್ ಮಾಡ್ತೀನಿ ಅಂತ ಹೇಳಿದ್ರಲ್ಲ, ನೋಡಿ ಟೇಸ್ಟ್ ಮಾಡ್ತೀನಿ. ಬಿರಿಯಾನಿ ಇದ್ರ ಜೊತೆ ಸೈಡಲ್ಲಿ ಗ್ರೇವಿ ಏನಾದರೂ ಸೈಡು ಬೇಕು ಅಂತ ಹೇಳಿದ್ರೆ ಅದೇ ಗ್ರೇವಿ ಇದೆ. ಇದಕ್ಕೆ ಹಾಕಿದ್ರಲ್ಲ ಅವಾಗ ಇದು ಯೂಸ್ ಮಾಡಿರೋ ಗ್ರೇವಿ ಯೂಸ್ ಮಾಡ್ಬೋದು. ಹಾಂ, ಯೂಸ್ ಮಾಡ್ಬೋದು. ಓಕೆ. ಇಲ್ಲ ಅಂದರೆ ಏನಾದರೂ ಗಾರ್ನಿಷಿಂಗ್ ಏನಾದರೂ ಮಾಡ್ತೀರಾ? ಹಾಂ, ಗಾರ್ನಿಷಿಂಗ್ ಸಲಾಡ್ ಜೋಡಿಸ್ಕೊಡ್ತೀವಿ. ಓಕೆ. ಇದು ಸ್ವಲ್ಪ ಖಾರ ಜಾಸ್ತಿ ಇದೆ ಅನ್ನಂಗಿದ್ರೆ ಮುಗ್ಲೈ ಬಿರಿಯಾನಿಗೆ ಖಾರ ಇರುತ್ತೆ. ಓಕೆ. ಸ್ವಲ್ಪ ಖಾರ ಜಾಸ್ತಿ, ಕೆಲವರು ಖಾರ ಜಾಸ್ತಿ ತಿಂತಾರೆ, ಕೆಲವರು ಖಾರ ಕಮ್ಮಿ ತಿಂತಾರೆ. ನಿಮ್ಗೆ ಯಾವ ಥರ ಬೇಕು ಅಂತೇಳಿ. ಓಕೆ, ನಮ್ಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೋಬೋದು. ಹೌದು. ಓಕೆ, ನಾನು ಕೈಯಿಂದ ಇಡ್ತೀನಿ. ಆಯ್ತು, ತೊಗೊಳ್ಳಿ ಟೈಮ್. ಇದು ಮಿಡ್ಲಲ್ಲಿ ಇಡ್ತೀನಿ. ಹಾಂ, ಹ್ಯಾವಿಗೋ. ನಾನು ಗಾರ್ನಿಷ್ ಮಾಡಿರೋದು ಮುಗ್ಲೈ ಬಿರಿಯಾನಿ. ಆಯ್ತು. ಟೇಸ್ಟ್ ಮಾಡಲಾ? ಆಯ್ತು, ಮಾಡಿ ಮೇಡಮ್. ನೀವು ಯಾವಾಗಲೂ ಟೇಸ್ಟ್ ಮಾಡ್ತಾನೆ ಇರ್ತೀರಲ್ವಾ? ನೀವೇ ಮಾಡೋದು. ವೆಜ್ ಬಿರಿಯಾನಿ, ವೆಜ್ ಪುಲಾವ್ಗಿಂತ ಮುಗ್ಲೈ ಬಿರಿಯಾನಿ ಡಿಫ್ರೆಂಟ್ ಆಗಿದೆ. ನೀವು ಮನೇಲಿ ಖಂಡಿತ ಟ್ರೈ ಮಾಡಬೇಕು. ಆಲ್ರೈಟ್ ನಾಗರಾಜ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಆನ್ ಡಿಶ್ ಡಿಶಮ್. ಥ್ಯಾಂಕ್ ಯು ವೆರಿ ಮಚ್. ನಮಗೆ ಮುಗ್ಲೈ ಬಿರಿಯಾನಿ ಮಾಡೋದನ್ನ ಹೇಳ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಮೇಡಮ್. ಓಕೆ ಫ್ರೆಂಡ್ಸ್, ಪ್ರಸಿದ್ಧಿ ಫುಡ್ ಕಾರ್ನರ್ನಲ್ಲಿ ತಿಳ್ಕೊಳ್ಳೋದು ಇನ್ನಷ್ಟಿದೆ.